ಥರ ಕಡಿಮೆ ಉರಿ ಏನಾದರೂ ಹತ್ತಿದರೆ ನಾವು ಯಾವ ಥರ ರಿಪೇರಿ ಮಾಡೋದು, ಯಾವ ಥರ ಮನೆಯಲ್ಲೇ ಮಾಡ್ಕೊಳೋದು ಅಂತ ನಿಮಗೆ ತೋರಿಸ್ತೀನಿ. ಆ ಥರ ನೀವು ಮಾಡಿ. ನೀವು 200 ರೂಪಾಯಿ 300 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ತೀರಾ, ಆದರೆ ಅದು ತಗೊಂಡು ಹೋಗೋಕ್ಕೂ ಆಗಲ್ಲ, ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲೇ ಯಾವ ಥರ ಮಾಡ್ಕೊಳೋದು ಅಂತ ನಿಮಗೆ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಮತ್ತೆ ಇದು ಬಿಗಿಯಾಗಿ ಕುಂತಿರುತ್ತೆ, ಇದು ಮತ್ತೆ ತೆಗಿಯಕ್ಕೆ ಬರಲ್ಲ. ಆಮೇಲೆ ಇಲ್ಲಿ ರೆಗ್ಯುಲೇಟ್ರು ಬಿಗಿಯಾಗಿ ಕುಂತಿರುತ್ತೆ, ಓಲಿಂದ ತೆಗಿಯಕ್ಕೆ ಬರಲ್ಲ. ಅವಾಗ ತಗೊಂಡೋಗೋಕ್ಕೂ ಭಾಳ ಪ್ರಾಬ್ಲಮ್ ಆಗುತ್ತೆ. ಅವಾಗ ನೀವೇನು ಮಾಡ್ಬೇಕು ಅಂತಂದರೆ, ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನೀವು ರಿಪೇರಿ ಮಾಡ್ಕೋಬೋದು. ಸ್ವಲ್ಪ ಲೈಟಾಗಿರ್ತದೆ ಅಷ್ಟೇ, ಒಂದೇ ಒಂದು ಐಟಮು ರಿಪೇರಿ ಮಾಡ್ಕೊಳೋದಷ್ಟೇ, ಯಾವುದೂ ಐಟಮ್ ಇರೋಲ್ಲ. ಆ ಒಂದು ಐಟಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾವು ಮಾಡ್ಕೊಂಬಿಟ್ರೆ ಕರೆಕ್ಟಾಗಿ ಉರಿ ಬರುತ್ತೆ. ತೋರಿಸ್ತೀನಿ. ಇದು ಹೊರಗಡೆ ತಕ್ಕೊಂಬಿಡ್ರಿ, ಇದು ಸೈಡಿಗೆ ಇಟ್ಕೊಂಬಿಡ್ರಿ. ನೋಡಿ, ಇಲ್ಲೇ ಒಂದೇ ಒಂದು ವಾಲ್ ಇದೆ. ಇದು ಈ ವಾಲ್ನ ಬಿಚ್ಕೊಂಬಿಟ್ರಷ್ಟೇ, ಇದೇ ಮೇಯ್ನ್. ಇದಕ್ಕೆ ಈ ವಾಲ್ನ ಬಿಚ್ಕೊಂಡು ಒಳಗಿರೋ ಡಸ್ಟ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಝೀರೋ ಅಮೌಂಟಲ್ಲಿ ನಾವು ರಿಪೇರಿ ಮಾಡ್ಕೋಬೋದು. ಅವ್ರಿಗೆ ಇಲ್ಲಂದರೆ 200 ರೂಪಾಯಿ ಕೇಳ್ತಾರೆ, 200 ರೂಪಾಯಿ 150 ರೂಪಾಯಿ ತಗೊತಾರೆ. ನಾವು ಅವಾಗ ಸಿಂಪಲಾಗಿ ಮಾಡ್ಕೋಬೋದು. ಸ್ವಲ್ಪ ಟೈಟ್ ಮಾಡ್ಕೊಂಬಿಡ್ರಿ ಅಷ್ಟೇ, ಟೈಟಾಗಿ ಹೊಡೀರಿ. ಇದನ್ನು ಮತ್ತೆ ಅದೇ ಥರ ಯಾವ ಥರ ಇತ್ತು ಆ ಥರ ಫಿಟ್ ಮಾಡಿಬಿಡಿ.
ಯಾವ ಥರ ರಿಪೇರಿ ಆಯಿತು ನೋಡಿರಿ. ನೀವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು ರಿಪೇರಿ, ಝೀರೋ ಖರ್ಚು. ಉರಿತಾ ಇರಲಿಲ್ಲ, ಇವಾಗ ಎಷ್ಟು ಜೋರಾಗಿ ಉರಿತೈತೆ. ನೀವು ಮನೆಯಲ್ಲಿ ಮಾಡ್ಕೊಳ್ರಿ ಫ್ರೀಯಾಗಿ.